ಹಿಂದೂ ಮಹಿಳೆಯನ್ನ ಮರ್ಡರ್ ಮಾಡಿದ ಮುಸ್ಲಿಂ ಯುವಕ ಮದುವೆ ನಿರಾಕರಿಸಿದ್ದಕ್ಕೆ ಡಿವೋರ್ಸ್ ಲೇಡಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಹಿಂದೂ ಮಹಿಳೆಯನ್ನ ಈ ಮುಸ್ಲಿಂ ಯುವಕ ಮರ್ಡರ್ ಮಾಡಿರೋದು ಯಾಕೆ ಅಂತ ಅಂದ್ರೆ ಆಕೆಯನ್ನ ಮದುವೆಗೆ ಕೇಳಿದಾನೆ, ಮದುವೆ ಆಗೋಣವಾ ಅಂತ ಹೇಳಿ. ಬಟ್ ಆಕೆ ಆಗಲ್ಲ ಅಂತ ಹೇಳಿದಾಳೆ. ಇಷ್ಟಕ್ಕೆ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಾಗಿರುವಂತ ಘಟನೆ ಇದು. 10 ವರ್ಷಗಳ ಹಿಂದೆ ಡಿವೋರ್ಸ್ ಆಗಿದ್ದಂತ ರಂಜಿತಾ ಆಕೆಯನ್ನ ಮರ್ಡರ್ ಮಾಡಿದ್ದಾನೆ ಈ ಮುಸ್ಲಿಂ ಯುವಕ. ಒಂದು ಮಗುವಿದ್ದ ತಾಯಿಯನ್ನ ಕೊಲೆಗೈದಿದ್ದಾನೆ ಪಾಪಿ ರಫೀಕ್. ತಂದೆ ತಾಯಿ ಜೊತೆಗೆ ಯಲ್ಲಾಪುರದಲ್ಲಿ ರಂಜಿತಾ ವಾಸ ಮಾಡ್ಕೊಂಡಿದ್ರು. ಡಿವೋರ್ಸ್ ಬಳಿಕ ರಫೀಕ್ ಜೊತೆ ಪ್ರೀತಿಯ ಬಲೆಗೆ ಬಿದ್ದಿದ್ರು ಈ ಮಹಿಳೆ. ಮದುವೆ ಆಗುವಂತೆ ರಂಜಿತಾಳನ್ನ ಪೀಡಿಸ್ತಾ ಇದ್ದ ಈ ರಫೀಕ್. ಮದುವೆ ಬೇಡ, ನಮ್ಮ ಸಂಬಂಧ ಇದೇ ರೀತಿ ಇರಲಿ ಅಂತ ರಂಜಿತಾ ಹೇಳಿದ್ರಂತೆ. ಯಲ್ಲಾಪುರದ ಶಾಲೆಯಲ್ಲಿ ಬಿಸಿಯೂಟ ಸಹಾಯಕಿಯಾಗಿ ಕೆಲಸ ಮಾಡ್ಕೊಂಡಿದ್ರಂತೆ ರಂಜಿತಾ. ಇಂದು ಶಾಲೆಯಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಅಡ್ಡಗಟ್ಟಿ ಚಾಕುವಿನಿಂದ ಇರಿದಿದ್ದಾನೆ ಈ ಪಾಪಿ ರಫೀಕ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಆರೋಪಿ ರಫೀಕ್ಗಾಗಿ ಯಲ್ಲಾಪುರ ಠಾಣೆಯ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಆಗಿರುವಂಥ ಘಟನೆ ಇದು. ಈ ರಂಜಿತಾ ಇದಾರಲ್ಲ, ಈಕೆಗೆ ಒಂದು ಮಗು ಕೂಡ ಇತ್ತಂತೆ. 10 ವರ್ಷದ ಹಿಂದೆನೇ ಇವರು ಡಿವೋರ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅದಾದ ನಂತರ ತಮ್ಮ ತಂದೆ ತಾಯಿಯ ಜೊತೆಗೆ ಯಲ್ಲಾಪುರದಲ್ಲಿ ಇವರು ವಾಸ ಮಾಡಿಕೊಂಡಿದ್ರು. ಸೊ ಆಗ ಈ ರಫೀಕನ ಜೊತೆಗೆ ಪ್ರೀತಿಯ ಬಲೆಯಲ್ಲಿ ಈಕೆ ಬಿದ್ದಿದ್ದಾಳೆ. ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ. ಸೊ ಅದಾದ ನಂತರ ಈತ ಇದೇ ರೀತಿಯಾಗಿ ಇನ್ನೂ ಎಷ್ಟು ವರ್ಷ ಹಿಂಗೆ ಇರೋದು, ನನ್ನನ್ನು ಮದುವೆ ಆಗು ಅಂತ ಕೇಳ್ಕೊಂಡಿದ್ದಾನೆ. ಸೊ ಆಗ ಆ ರಂಜಿತಾ ಬೇಡ, ನಮ್ಮ ಸಂಬಂಧ ಹಿಂಗೆ ಕಂಟಿನ್ಯೂ ಮಾಡೋಣ, ಬಟ್ ಮದುವೆ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಸಿಟ್ಟಿಗೆದ್ದು ಈತ ಈಕೆಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈಕೆ ಅಲ್ಲೇ ಒಂದು ಶಾಲೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ. ಬಟ್ ಈ ಮದುವೆ ಅಂತ ಬಂದಾಗ ಆಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಫೀಕ್ ಕೊಲೆ ಮಾಡಿಬಿಟ್ಟಿದ್ದಾನೆ ಆಕೆಯನ್ನು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಕೊಲೆ ಮಾಡಿ ಆತ ತಲೆ ಮರೆಸಿಕೊಂಡಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ ಈಗ. ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಆ ಹೆಣ್ಮಗಳು ಮದುವೆ ಆಗಿದ್ದಳು, ಒಂದು ಮಗು ಇದೆ. ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಇನ್ನೂವರೆಗೆ ಆ ಕೊಲೆಗಾರರನ್ನು ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಅವರನ್ನು ಬಂಧನ ಮಾಡಿ ಎನ್ಕ್ವೈರಿ ಮಾಡಿದರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣವೇ ಹಿಂದೇಟು ಹಾಕುವಂಥ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು. ನ್ಯಾಯ ಕಾನೂನು ಏನು ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈಗ ಅಲ್ಲಿ 100 ಜನ ಸೇರಿದಂಥ ಕಾರ್ಯಕರ್ತರನ್ನು ಇವತ್ತು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ನಡೀತಾ ಇದೆ. ನಾನು ಆ ಮದುವೆ ಆದಂಥ ರಂಜಿತಾ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತು ಅವರ ತಂದೆ ತಾಯಿಗೆ, ಅವರ ಕುಟುಂಬಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಆ ಬಾಡಿ ಹುಬ್ಬಳ್ಳಿಗೆ ಕಿಮ್ಸ್ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ತೊಗೊಂಡು ಹೋಗಿದ್ದಾರೆ ಅಂತನ್ನುವಂಥ ಸುದ್ದಿ ಬಂದಿದೆ. ನಾನು ಹೇಳೋದು, ಅವನ್ನ ಅರೆಸ್ಟ್ ಮಾಡುವವರೆಗೆ ಬಾಡಿಯನ್ನು ದಫನ ಮಾಡಬಾರದು, ಸಂಸ್ಕಾರ ಮಾಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಬಂದು ಕಾಲ್ ಕೊಡುವಂಥ ಒಂದು ಹಂತದಲ್ಲಿದ್ದಾರೆ. ಅದಕ್ಕಿಂತ ಮುಂಚೆನೇ ಪೊಲೀಸ್ ಇಲಾಖೆ, ಕಾಂಗ್ರೆಸ್ನವರು ಈ ರೀತಿಯ ಮುಸ್ಲಿಮರನ್ನ ಬಚಾವ್ ಮಾಡುವಂತಹ ಪ್ರವೃತ್ತಿಯನ್ನು ನಿಲ್ಲಿಸಿ
ಆ ರಫೀಕ್ ಅನ್ನುವಂಥವನು ಒದ್ದು ಒಳಗಡೆ ಹಾಕಿ ಮರ್ಡರ್ ಕೇಸ್ ಹಾಕಿ ಅವನು ಹೊರಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಂತನ್ನುವಂಥದ್ದು ಹೇಳ್ತೇನೆ. ನಾನು ಕೂಡ ಇನ್ನು ನಾಳೆ ಅಥವಾ ನಾಡದ್ದು ಯಲ್ಲಾಪುರಕ್ಕೆ ಬರ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಒಂದು